ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಗೋಳಿಕೈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಯಾವುದೇ ರೀತಿಯ ಪಂಚನಾಮೆ ತಯಾರಿಸದೆ ಏಕಾಏಕಿ ಫಲಭರಿತವಾದ ಬೆಲೆ ಬಾಳುವ ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದಾರೆ. ಕಂದಾಯ ಹಾಗೂ ಅರಣ್ಯ ಇಲಾಖೆ ಸೇರಿ ಜಂಟಿ ಸರ್ವೆ ನಡೆಸಿದ್ದು ಕಡಿದು ಹಾಕಿದ ಅಡಿಕೆ ಮರಗಳನ್ನು ಅಲ್ಲಿಯೇ ಬಿಡಲಾಗಿದೆ. ಈವರೆಗೂ ಇಲಾಖೆ ಆ ಜಾಗವನ್ನು ತನ್ನ ವಶಕ್ಕೆ ಪಡೆದಿಲ್ಲ. ಕಡಿದು ಹಾಕಿದ ಅಡಿಕೆ ಮೌಲ್ಯವನ್ನು ಹರಾಜು ಹಾಕಿ ಸರ್ಕಾರಕ್ಕೆ ತುಂಬಬೇಕಾಗಿತ್ತು. ಆ ಪ್ರಕ್ರಿಯೆಯೂ ಕೂಡ ಆಗಿಲ್ಲ. ಈ ಪ್ರಕರಣದಲ್ಲಿ ಕಾನೂನನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ಇದು ಕಂದಾಯ ಭೂಮಿಯೋ ಅಥವಾ ಅರಣ್ಯ ಭೂಮಿಯೋ ಎಂಬ ಬಗ್ಗೆ ತಹಸೀಲ್ದಾರೊಂದಿಗೂ ಚರ್ಚಿಸಿಲ್ಲ. ಪೊಲೀಸ್ ಇಲಾಖೆಗೂ ಸಹ ಮಾಹಿತಿಯನ್ನು ನೀಡಿಲ್ಲ. ಇನ್ನು ಮುಂದೆ ಇಲಾಖೆ ಈ ರೀತಿ ಆಗದಂತೆ ನೋಡಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಅರಣ್ಯ ಅತಿಕ್ರಮಣದಾರರ ಹೋರಾಟ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಆಗ್ರಹಿಸಿದರು. ಅವರು ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಅರಣ್ಯ ಇಲಾಖೆ ಕಚೇರಿ ಎದುರು ರೈತರೊಂದಿಗೆ ಸಭೆಯನ್ನು ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಅತಿಕ್ರಮಣದಾರರಿಗೆ ಚಾಲೆಂಜ್ ಹಾಕಿ ಅತಿಕ್ರಮಣ ತೆರವುಗೊಳಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇದೇ ರೀತಿ ಮುಂದುವರೆದಲ್ಲಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ನಮ್ಮ ಶಾಸಕರಿಗೆ ತಿಳುವಳಿಕೆ ಇಲ್ಲ. ಅವರು ನೀವು ಹೇಳಿದ್ದನ್ನು ಕೇಳಿಕೊಂಡು ಹೋಗಬಹುದು. ನಾನು ಹಾಗಲ್ಲ. ಕಳೆದ 3 ದಶಕಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದೇನೆ. ಜನರ ಕಷ್ಟದೊಂದಿಗೆ ಇದ್ದೇನೆ ಎಂದು ಶಾಸಕರನ್ನು ಲಘುವಾಗಿ ಟೀಕಿಸಿದರು. ಈ ವೇಳೆ ಪ್ರಮುಖರಾದ ವಸಂತ್ ನಾಯ್ಕ್, ಕೆಟಿ ನಾಯ್ಕ್, ಮಹಾಬಲೇಶ್ವರ್ ನಾಯ್ಕ್, ಶಾಂತಲಾ ನಾಯ್ಕ್, ಸುನಿಲ್ ಸಂಕಂಡ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ಅದನ್ನ ಆ ಕಿಮ್ಮತಿ ನೀವು ಕರಿತೀರಿ ಮಾಡ್ತಿರೋ ಅಂತ ನೀವು ನೋಟಿಸ್ ಕೊಡ್ಬೇಕಾಗಿತ್ತು. ಕೊಟ್ಟಿದ್ರ? ಗೊತ್ತಿಲ್ಲ. ಮೂರನೇದು ಅದನ್ನ ಹರಾಜಿಗೆ ಹಾಕ್ಬೇಕಿತ್ತು. ಆ ಹರಾಜು ಪ್ರಕ್ರಿಯೆ ಮಾಡಿದ ನಂತರ ಆ ದುಡ್ಡನ್ನ ಸರ್ಕಾರದ ಖಜಾನೆಗೆ ತುಂಬಬೇಕಿತ್ತು. ನೀವು ಯಾವುದೇ ನೀತಿ ನಿಯಮ ಅನುಸಾರ ಕ್ರಮ ಕಾನೂನು ಇಲ್ಲದೆ ಅರಣ್ಯ ಇಲಾಖೆವೇ ಹೋಗಿ ಮರ ಕಡಿದು ಏನು ಸರ್ವಾಧಿಕಾರಣ ಇದು? ಇದು ಸರ್ವಾಧಿಕಾರಣ ಇದು? ನಾವು ಕೇಳ್ತಿರೋದು ಪ್ರಶ್ನೆ ಟೆಕ್ನಿಕಲ್ ಪಾಯಿಂಟ್. ಅರೆ ಕಾಯ್ದೆ ಕಾನೂನು ಇಲ್ವೇ ಇಲ್ವ? ಹಾಗಾದ್ರೆ ಒಂದು ಸರ್ಕಾರಕ್ಕೆ ತುಂಬಬೇಕಾಗಿತ್ತು ಖಜಾನೆಗೆ ದುಡ್ಡನ್ನ. ಕಾನೂನು ಅನುಸರಿಸಬೇಕಿತ್ತು. ಸರ್ಕಾರಕ್ಕೆ ನಷ್ಟ ಮಾಡಿದ್ರಿ ನೀವು. ಸರ್ಕಾರಕ್ಕೆ ನಷ್ಟ ಮಾಡಿದ್ರಿ ಸರ್ಕಾರಿ ಅಧಿಕಾರಿಯಾಗಿ. ಇದಕ್ಕೆ ಯಾರು ಉತ್ತರ ಕೊಡೋರು? ಇದು ಮೊದಲನೇ ಪಾಯಿಂಟ್. ನಾ ಜಾಗಕ್ಕೆ ಹೋಗಿದ್ದೆ. 34 ವರ್ಷ ಈ ಹೋರಾಟದಲ್ಲಿ ನಾನಿದ್ದೆ ಅಲ್ವಾ? ಎಲ್ಲೋ ಕಾನೂನು ಬಾಹಿರವಾಗಿ ಅವಕಾಶ ಕೊಟ್ಟಿಲ್ಲ. ನನಗೆ ಆಶ್ಚರ್ಯ ಆಯ್ತು. ಅರೆ ದಂಡಾಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, ಪಂಚಾಯತಿಯವರಿದ್ದಾರೆ. ನೀವು ಒಕ್ಕಲೆಬ್ಸಿದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಪಂಚನಾಮೆ ರಿಪೋರ್ಟ್ ಇದೆಯಾ? ಪಂಚನಾಮೆ ರಿಪೋರ್ಟ್ ಇದೆಯೇನ್ರಿ? ಸಾರ್ವಜನಿಕರ ಕರೆದು ಕೇಳಿದ್ರೇನ್ರಿ? ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೇನ್ರಿ? ಭೂಮಿಯನ್ನ ಅರಣ್ಯ ಇರ್ಬೋದು, ಕಂದಾಯ ಇರ್ಬೋದು, ಅದಕ್ಕೆ ಒಡೆಯ ತಹಸೀಲ್ದಾರ್ ಆ ಜಾಗವನ್ನು ಫಿಕ್ಸೇಷನ್ ಮಾಡಬೇಕಾಗಿತ್ತು. ಎಲ್ಲಿದೆ ಜಾಗ? ನಕಾಶೆ ಎಲ್ಲಿದೆ ರೀ? ಆಯ್ತು, ಒಕ್ಕಲೆಬ್ಸಿದ್ರಿ ಅಂತ ಹೇಳಿದ್ರಿ. ಒಕ್ಕಲೆಬ್ಸಿದ ಬಿಟ್ಟಾಕ ಬಂದ್ಬಿಡುದು. ಮರ ಕಡ್ದು ಅದಕ್ಕೆ ಬೌಂಡ್ರಿ ಹಾಕ್ಬೇಕಲ್ವಾ? ಕಬ್ಜಾ ತಗೊಳ್ಬೇಕಲ್ವಾ? ಯಾವುದೋ ಪ್ರೊಸೀಜರೇ ಇಲ್ಲ. ನೀವು ಮಾಡಿದ ದರ್ಬಾರನ ಇದು ಕ್ರಿಮಿನಲ್ ಆಫೆನ್ಸ್. ಪ್ರೊಸೀಜರ್ ಮೇಡಮ್ ತಲೆಯಾಡಿಸೋಕಿಲ್ಲ ಹೇಳ್ತಾನೆ. ನಮ್ಗೆ ಉತ್ತರ ಕೊಡಬೇಕು. ಪ್ರೊಸೀಜರ್ ಅಪ್ಸೆಟ್. ನೀವು ಹೇಳಿದ್ರೆ ಮೇಡಮ್ ನೋಡಿ, ನೀವು ಹೇಳಿದ್ರೆ ಸರ್ಕಾರ ಅರಣ್ಯವಾಸಿಗಳ ಪರವಾಗಿದೆ. ಅರಣ್ಯ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿಗಳು ಸರ್ಕಾರ ವಿರುದ್ಧ ಇದ್ದಾರೆ. ನೀವು ಮೊನ್ನೆ ನೀವು ಹೇಳಿದ್ರೆ ಶಾಸಕರಿಗೆ, ಪಾಪ ಅವ್ರ ಸೌಮ್ಯ, ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಹೊರಗೆ ಹಾಕಿದ್ದೀವಿ ಅಂತ. ಏನು ಪ್ರೊಸೀಡಿಂಗ್ಸ್ ಮಾಡಿದ್ರ? ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.